ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಇದ್ದೀವಿ. ಗಿರ್ ಹಸು ಆಗಿರ್ಬೋದು, ಕಾಂಕ್ರೇಜ್ ಹಸು ಆಗಿರ್ಬೋದು, ಮತ್ತೆ ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಯಾವುದು ನಮಗೆ ಒಳ್ಳೆ ಬ್ರೀಡು, ನಮ್ದೇನಿದ್ರು ಪ್ಯೂರ್ ದೇಸಿ, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಸಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ 2 ಹಸು ತಗೊಳ್ಳಿ, ಅದರದ್ದು ಎಕ್ಸ್ಪೀರಿಯನ್ಸ್ ಮಾಡಿ, ಅವ್ರು ಯಾವ ರೀತಿ ಆಹಾರ ಪದ್ಧತಿ ಹೇಳ್ತಾರೋ ಅದನ್ನೇ ನಾವು ಮೇಂಟೈನ್ ಮಾಡಿ ಮಾಡಬೇಕು ಅಂತ ಇದ್ದೀವಿ ಸರ್. ಖುದ್ದಾಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದರೆ ಅವ್ರಿಗೆ ಗೊತ್ತಾಗುತ್ತೆ. ಶೆಡ್ಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಬಿಡಿ, ಜಸ್ಟ್ ಬೇಸಿಕ್ 5 ಹಸು 500 ಹಸು ಮಾಡಿದ್ದೀನಿ. ಹಾಗಾಗಿ ಶನಿವಾರ ಹೊತ್ತು ಮಾತ್ರ ರೈತರುಗಳಿಗೆ ಬರ್ಮಾಡ್ಕೊಂಡು ಅವ್ರಿಗೆ ನಾನು ಟೈಮ್ ಕೊಡ್ತೀನಿ. ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನೊಂದು ಸ್ಟೆಪ್ ಮುಂದೆ ಇಡೋಕ್ಕೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಲೋನ್ ಮಾಡಿನೇ ಮಾಡ್ತಾ ಇರೋದು. ಎಲ್ಲ ಕೆಲಸ ಸ್ಟಾರ್ಟಿಂಗ್ ಕಷ್ಟನೇ, ಹೋಗ್ತಾ ಹೋಗ್ತಾ ಎಲ್ಲ ಈಸಿನೇ ಸರ್. ಲೇಬರ್ ನಂಬ್ಕೊಂಡೆಲ್ಲ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಫುಲ್ ಟೈಮ್ ಅಲ್ಲಿ ಇರಬೇಕು ಅಂತಾನೆ ಇದೀವಿ. ನಾನು ಕೆಲವೊಂದು ಹೇಳ್ಕೊಡೋ ಸಿಸ್ಟಮ್ ಅಲ್ಲಿ ಇವ್ರು ಮಾಡಿದ್ರೆ 6 ಹಸು ಅವ್ರಿಗೆ 50 ಹಸು ಮಾಡೋದ್ರಲ್ಲಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ದೇ ವಿಲ್ ಡೂ ಇಟ್. ಸಮ್ಮರು, ವಿಂಟರ್, ರೈನಿ ಸೀಸನ್ 3 ಸೀಸನ್ ಅಲ್ಲೂ ಡಿಫ್ರೆಂಟ್ ಫೀಡ್ ಕಾನ್ಸೆಪ್ಟ್ಸ್ ಇರುತ್ತೆ. ನಾನು ಇವತ್ತರೆಗೂ ನನ್ನ ಜೀವನದಲ್ಲಿ ಹಸು 1 ರೂಪಾಯಿ ಲಾಭ ಮಾಡಿಲ್ಲ. ಇದು ನನ್ನ ಮನೇಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸರ್, ನಮ್ಮ ಹೆಸರು ವಿಶ್ವಾಸ್ ಅಂತ. ನಾವು ಆ್ಯಕ್ಚುಲಿ ಯಲಹಂಕ ದ್ವಾಪರ ಕನ್ವೆನ್ಷನ್ ಸೆಂಟ್ರಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀವಿ. ಓಕೆ. ಸೊ ಈ ಫಾರ್ಮ್ ಬಂದಿದ್ದೀರಾ, ಏನು ಅನಿಸ್ತಿದೆ ಸರ್ ನಿಮಗೆ? ಸರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಬೇರೆ 2-3 ಫಾರ್ಮ್ಸ್ ವಿಸಿಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಅವರು ಅಷ್ಟು ತುಂಬ ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ವೆನ್ ಐ ಮೀಟ್ ಅರ್ಜುನ್ ಸರ್ ಅವ್ರನ್ನ, ಅವರು ತುಂಬ ಚೆನ್ನಾಗಿ ಬಂದು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಯಾವುದು ನಮಗೆ ಒಳ್ಳೆ ಬ್ರೀಡು, ಯಾವುದು ಏ ಥರ ಹೆಂಗೆ ನಾವು ಇದು ಮಾಡ್ಬೋದು, ಹೆಂಗೆ ಸಾಕ್ಬೋದು, ಕ್ಯಾಟಲ್ ಫೀಡ್ ಏನು, ಅದು ಯಾವ ಥರ, ಅದ್ರ ಫಸ್ಟ್ನೇ ಸೂಲು 2ನೇ ಸೂಲು ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ಆ ಥರ ಯಾರು ರೆಸ್ಪಾನ್ಸ್ ಮಾಡೋರು ಇರಲ್ಲ ಸರ್. ಆ್ಯಕ್ಚುಲಿ ಇವತ್ತು ಅಲ್ಲೋನೇ ಇರಲಿಲ್ಲ. ಆ್ಯಕ್ಚುಲಿ ಸಾಟರ್ಡೆ ಮಾತ್ರ ಅಲ್ಲೋ ಇದ್ದಿದ್ದು. ಬಟ್ ಅವರು ಇಲ್ಲ ಬನ್ನಿ ಸರ್, ಒನ್ ಅವರ್ ಆದರೂ ಪರವಾಗಿಲ್ಲ, ನಾನು ಬರ್ತೀನಿ, ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸರ್ ನಿಮಗೆ? ಸರ್, ಆ್ಯಕ್ಚುಲಿ ಗಿರ್ ಹಸು ಆಗಿರ್ಬೋದು, ಕಾಂಕ್ರೇಜ್ ಹಸು ಆಗಿರ್ಬೋದು, ಮತ್ತು ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಇದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಏನು ಅಷ್ಟು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಇದ್ದೀವಿ. ಬಟ್ ಬಂದಾಗ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಥರ ಮಾಡ್ಬೋದು, ಇದನ್ನು ತಗೊಳ್ಳಿ. ಇನ್ನೊಂದು ಪ್ರೈಸ್ ವೈಸು ಅಷ್ಟೇ, ಬೇರೆ ಕಡೆಗೂ ಈ ಕಡೆಗೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಅದು ನೀವು ಬಂದು ಮಾತಾಡಿದ್ರೇ ನಿಮ್ಗೆ ಗೊತ್ತಾಗೋದು. ಆ್ಯಕ್ಚುಲಿ ನೀವು ವೀಡಿಯೋಸಲ್ಲಿ ಎಷ್ಟು ನೋಡಿದ್ರು ಏನೂ ಗೊತ್ತಾಗಲ್ಲ. ನೀವು ಲೈವ್ ಆಗಿ ಬಂದು ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿದ್ರೇ ನಿಮ್ಗೆ ಅವರು ಸಾಕ್ತಾ ಇರೋ ರೀತಿ ಯಾವುದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ ಅವ್ರ ಗೈಡೆನ್ಸಲ್ಲಿ ನೀವು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ? ಹೌದು ಸರ್, ಹೌದು. ದೇಸಿ ಹಸು ಮಾಡಬೇಕು ಅಂತಲೇ? ದೇಸಿ ಹಸುನೇ ಸರ್. ನಾವು ಯಾವುದು HF ಆಗಲಿ ಜೆರ್ಸಿ ಆಗಲಿ ಇದೆಲ್ಲ ಮಾಡಬೇಕು ಅಂತೇನಿಲ್ಲ. ನಮ್ದೇನಿದ್ರು ಪ್ಯೂರ್ ದೇಸಿ, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓಕೆ. ಯಾಕೆ ಇಂಟ್ರೆಸ್ಟ್ ಈ ದೇಸಿ ಹಸು ಸಾಕಾಣಿಕೆ ಮೇಲೆ? ಸರ್, ಆ್ಯಕ್ಚುಲಿ ಇವಾಗ ಏನಾಗೋಗಿದೆ ಅಂದರೆ ಎಲ್ಲ ಕೆಮಿಕಲ್ಲು, ಇಂಜೆಕ್ಷನ್ನು ಬರೀ ಇದೇ ಆಗೋಗಿದೆ. ಅದಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಟೆಂಪ್ರವರಿಗೆ ಅವ್ರಿಗೆ ರುಚಿಗೆ ಏನು ಬೇಕೋ ಅದನ್ನು ತಿಂತಾ ಇದ್ದಾರೆ ಆಗಲಿ. ನಿಜವಾಗ್ಲೂ ಏನಕ್ಕೆ ದೇಸಿ ಹಸು ಹಾಲು ಒಳ್ಳೆಯದು, ದೇಸಿ ಹಸುವಲ್ಲಿ ಹಾಲಿನಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ನಾವು ಜನರಿಗೆ ಗೊತ್ತಾಗೋಂಗೆ ಮಾಡಿ ಒಳ್ಳೆ ಹಾಲನ್ನ ನಾವು ಕಸ್ಟಮರ್ಗೆ ಕೊಟ್ಟಿದ್ದೀವಿ ಅಂದರೆ ಡೆಫಿನೆಟ್ಲಿ ಅವ್ರು ಅದೇ ಹಾಲನ್ನ ಕುಡಿದು ಚೆನ್ನಾಗಾಗ್ತಾರೆ. ಸೊ ಹಂಗಾಗಿ ನಾವು ದೇಸಿ ಹಸುನೇ ಮಾಡೋಣ ಅಂತ ಇದ್ದೀವಿ. ಅರ್ಜುನ್ ಸರ್ ನಮಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಅದೇ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ದಂಗೆ. ಸರ್, ನಿಮ್ಮ ಪ್ಲ್ಯಾನ್ ಏನಿದೆ ಇವಾಗ? ಸ್ಟಾರ್ಟಿಂಗು ನಾವು 6-7 ಸ್ಟಾರ್ಟ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಸಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ 2 ಹಸು ತಗೊಳ್ಳಿ, ಅದರದ್ದು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅಂತ ಜಸ್ಟ್ ಒಂದು ಫೋನ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಲ್ಲ, ಅದಾದಮೇಲೆ ನೀವು 1 ಮಂತ್ 2 ಮಂತ್ ಆದಮೇಲೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಪ್ಲ್ಯಾನ್ ಮಾಡಿ ಅದಕ್ಕೆ ನಾನು ಏನು ಹೆಲ್ಪ್ ಬೇಕೋ ನಾನು ಮಾಡ್ತೀನಿ ಅಂತ ಸಾರ್ ಅಂತ ಇದ್ದಾರೆ. ಅವರು ಬ್ರೋಕರೇಜಿಗೆ ದುಡ್ಡು ಮಾಡ್ಬೇಕಂದ್ರೆ ಒಂದೇ ಸತಿ 10 ತಗೊಳ್ಳಿ ಸರ್ ಅಂತಲೇ ಹೇಳ್ಬೋದಾಗಿತ್ತು. ಅವರು 10 ತಗೊಳ್ಳಿ ಸರ್, ನಮ್ಮ ಕಮಿಷನ್ ಅದು ಮೈಂಡ್ಸೆಟ್, ಬಿಸ್ನೆಸ್ ಮೈಂಡ್ಸೆಟ್ ಬೇರೆ ಇರುತ್ತೆ. ನಮ್ಗೆ 2 ತೊಗೊಂಡು ಅದ್ರ ಜೊತೆ ಪಳಗಿ ಅದ್ರ ಜೊತೆ ನೀವು ಜೀವನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ 2 ಮಾತ್ರ ತೊಗೊಳ್ಳಿ ಅಂತವರು ನಮ್ಗೆ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಾವು ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಸೊ ಅವ್ರ ಗೈಡೆನ್ಸ್ ಪ್ರಕಾರ ಅವ್ರು ಯಾವ ಬ್ರೀಡ್ ಸೆಲೆಕ್ಟ್ ಮಾಡಿ ಹೇಳ್ತಾರೋ ಅದೇ ಬ್ರೀಡ್ಸ್ ಹಾಕಿ, ಅವ್ರು ಯಾವ ರೀತಿ ಆಹಾರ ಪದ್ಧತಿ ಹೇಳ್ತಾರೋ ಅದನ್ನೇ ನಾವು ಮೇಂಟೈನ್ ಮಾಡಿ ಮಾಡಬೇಕು ಅಂತ ಇದ್ದೀವಿ ಸರ್. ಇವ್ರ ಥರ ಯಂಗ್ಸ್ಟರ್ಸು ಬಹಳಷ್ಟು 100 ಜನ ಬರ್ತಿದ್ದಾರೆ. ಸ್ಟಾರ್ಟಿಂಗೆಲ್ಲ 10 ಹಸು ಮಾಡಬೇಕು, 20 ಹಸು ಮಾಡಬೇಕು. ಫೈನಾನ್ಸ್ ಎಲ್ಲರ ಹತ್ರನೂ ಸ್ಟ್ರಾಂಗ್ ಆಗಿರೋದಿಲ್ಲ. ಕೆಲವೊಬ್ರು ಲೋನ್ ತೊಗೊಂಡಿರ್ತಾರೆ, ಕೆಲವೊಬ್ರು ಏನೋ ಗೋಲ್ಡ್ನ ಮಾರ್ಟಿಗೇಜ್ ಮಾಡಿರ್ತಾರೆ, ಕೆಲವೊಬ್ರು ಜಾಬ್ ಬಿಟ್ಬಿಟ್ಟು ಇದನ್ನೇ ಕಂಡ್ಕೊಂಡು ಏನೋ ಮಾಡಬೇಕಂತ ಬಂದಿರ್ತಾರೆ. ಅವ್ರಿಗೆಲ್ಲ ಏನು ಹೇಳೋದಂದರೆ, ಇನಿಷಿಯಲಿ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇರೆ. ಎಷ್ಟೋ ಜನ ನನ್ನಂಥವ್ರು ಯೂಟ್ಯೂಬಲ್ಲಾಗಲಿ ಬೇರೆ ಚಾನಲ್ಗಳಾಗಲಿ ತುಂಬ ದೊಡ್ಡದಾಗಿ ಮಾತಾಡ್ತಿರ್ತಾರೆ. ಬಟ್ ಇವರು ಖುದ್ದಾಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ನೀವು 1-2 ಹಸು ತೊಗೊಳ್ಳಿ, ಒಂದು 3 ಮಂತ್ಸ್ 1 ಇಲ್ಲ 4 ಮಂತ್ಸ್ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗೆ ಆ ಹಸು ಬಿಹೇವಿಯರು, ಹಸು ಹಾಲು ಕೊಡೋದಿದ್ದ ಹಸು ಹೇಗೆ ಕರೆಯೋದು, ಆ ಡೀಟೇಲ್ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಭಗವಂತ ನಿಮ್ಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ತಗೊಳ್ಳಿ ಅಂತ ಐ ಸಜೆಸ್ಟ್. ನಮ್ಮ ಮನೆಗೆ ಬಾಗಿಲು ಬಂದಾಗ ವಿ ಶುಡ್ ಟ್ರೈ ಟು ಗೈಡ್ ದಮ್ ಇನ್ ಅ ಗುಡ್ ವೇ. ಕೆಲವೊಬ್ರು ದಲ್ಲಾಳಿಗಳು ಮಾಡ್ತಾರೆ, ಬಿಸ್ನೆಸ್ ಮೋಟಿವಲ್ ಮಾಡ್ತಾರೆ, ಅವ್ರು ತಪ್ಪು ಅಂತ ಹೇಳಿಲ್ಲ, ಇಟ್ಸ್ ದೇರ್ ಬಿಸ್ನೆಸ್. ಬಟ್ ನನ್ನ ಮನೆ ಬಾಗಿಲು ಬಂದಾಗ 100% ನಾನು ನಿಮಗೆ ತಪ್ಪು ದಾರಿ ಯಾವತ್ತು ನಾನು ಅವ್ರಿಗೆ ಹೇಳೋದೇನು ಅಂತ ಹೇಳಿದ್ರೆ,
ಶೆಡ್ಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಬಿಡಿ. ಜಸ್ಟ್ ಬೇಸಿಕ್ ಹಸುಗಳಿಗೇನು ಮಳೆಯಿಂದ ಅವಾಯ್ಡ್ ಮಾಡಿ. ಬಿಸಿಲು ಜಾಸ್ತಿ ಇದ್ದರೆ ಮರದ ಕೆಳಗಡೆ ಬೇಕಾದ್ರೆ ನೆರಳಲ್ಲಿ ಆರಾಮಾಗಿ ಹಸು ಇದ್ಬಿಡುತ್ತೆ. ಹಾಲು ಕರಿಬೇಕಾದ್ರೆ ಒಂದು ಬೇಸಿಕ್ ಚರ್ಣಿ ಕಟ್ಕೊಳ್ಳಿ, ಒಂದು ಶೆಡ್ ಕಟ್ಕೊಳ್ಳಿ ಒಂದು ಶೆಡ್ಗೆ. ಯಾಕಂದರೆ ಅವರು ಶೆಡ್ಡಿಗೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಹಸು ಮೇಂಟೆನೆನ್ಸ್ಗೆ ಅವ್ರು ತೊಂದರೆ ಆಗುತ್ತೆ. ಹಾಗಾಗಿ ಶೆಡ್ಡಿಗೆಲ್ಲ ದುಡ್ಡೇ ಖರ್ಚು ಮಾಡಿಬಿಡಿ. ಜಸ್ಟ್ ಗುಡಿಸ್ಲಲ್ಲಿ ಸಾಕಿ ಹಸುಗಳು ನೆಮ್ಮದಿಯಾಗಿರುತ್ತೆ. ಬಟ್ ಹಸು ಸಾಕೋ ವಿಧಾನ ಕಲ್ತ್ಕೊಳ್ಳಿ. ನೀವು ಇದು ಶೆಡ್ಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಓವರ್ ಹೆಡ್ ಸಾಲಗಳು ಮಾಡ್ಕೊಳ್ಬೇಡಿ. ಗುಡಿಸ್ಲಲ್ಲಿ ಬೇಕಾದ್ರೆ ಹಸು ನೆಮ್ಮದಿಯಾಗಿ ಸಾಕ್ಬೋದು. ಬಟ್ ಹಸು ಸಾಕೋ ವಿಧಾನ ತಿಳ್ಕೊಂಡ್ರೆ 2 ಹಸುವಿಂದ ಅವರು 100 ಹಸು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇ 5 ಹಸುವಿಂದ ಇವತ್ತು 500 ಹಸು ಮಾಡಿದ್ದೀನಿ. ಸೊ ನಾನು ಕಲ್ತಿರೋಂಥ ಎಕ್ಸ್ಪೀರಿಯನ್ಸು ನಮ್ಮಂಥ ಇವ್ರಿಗೆಲ್ಲ ತಿಳಿಸ್ಕೊಡೋಕ್ಕೆ ಐ ಜಸ್ಟ್ ಟ್ರೈ ಟು ಹೆಲ್ಪ್ ದೆಮ್ ಅಷ್ಟೇ. ಸೊ ನೀವು ಯಾವ ರೀತಿ ಫಾಲೋಅಪ್ ಮಾಡಿ ಸರ್ನ ಇವತ್ತು ಮೀಟ್ ಮಾಡಿದ್ದೀರಿ ಸರ್? ಸರ್ ನಾವು ಇವತ್ತೇ ಫಸ್ಟ್ ಟೈಮ್ ಅವ್ರಿಗೆ ಕಾಲ್ ಮಾಡಿದ್ದು. ನಾವು ಮುಂಚೆ ಕಾಲ್ ಮಾಡ್ಕೊಂಡು ಬರ್ತಾಯಿದ್ದೆ ಸರ್, ನೀವು ಬನ್ನಿ ಅಂತೆಲ್ಲ ಏನು ಹೇಳಿಲ್ಲ. ಸೊ ಇವತ್ತೇ ಅವ್ರಿಗೆ ಕಾಲ್ ಮಾಡಿದ್ದು ನಾವು. ಅವ್ರಿಗೆ ಇಲ್ಲಿ ಅವೈಲಬಿಲಿಟಿ ಇರಲಿಲ್ಲ ಆ್ಯಕ್ಚುಲಿ, ಅವ್ರು ಬ್ಯಾಂಗ್ಳೂರಲ್ಲೇ ಇದ್ದರು. ಸೊ ಸರ್ ನಾನು ಬರ್ತೀನಿ ಇರಿ ಸರ್, ನೀವು ಅಷ್ಟು ದೂರಿಂದ ಬಂದಿದ್ದಾರೆ, ನಿಮ್ಗೆ ರೆಸ್ಪೆಕ್ಟ್ ಮಾಡಿಬಿಟ್ಟು ನಾವು ಇಲ್ಲಿ 1 ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಆ ರೆಸ್ಪೆಕ್ಟ್ಗೋಸ್ಕರ ಬ್ಯಾಂಗ್ಳೂರಿಂದ ಇಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಸೊ ಅದು ನಮ್ಗೆ ತುಂಬ ಖುಷಿ ಆಯಿತು. ಅವ್ರು ಬಂದು ಇಲ್ಲಿ ನಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ನಮ್ಗೆ ತುಂಬ ಖುಷಿ ಆಗ್ತಿದೆ. ಸೊ ಲೆಟ್ಸ್ ಸಿ ಸರ್, ವಿಲ್ ವರ್ಕ್ ಟುಗೆದರ್ ಅಂತ ನನ್ನ ಆಸೆ ಅಷ್ಟೇ. ಸೊ ಎಲ್ಲ ಕಸ್ಟಮರ್ಗೂ ಇದೇ ರೀತಿ ನೀವು ಮಾಹಿತಿ ಕೊಡಬೇಕಂದ್ರೆ ಇಲ್ಲಿಗೆ ಬಂದು ಕೊಡ್ತೀರಾ ಯಾವ ಥರ? ಹಾಂ ಸರ್, ನಾನು ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಬಹುಶಃ ಲಾಸ್ಟ್ 7 ಇಯರ್ಸಿಂದ ತಮ್ಮ ವಿಡಿಯೋಗಳೆಲ್ಲ ನೋಡಿ ಕರ್ನಾಟಕ ಜಿಲ್ಲೆಯ ಮೂಲೆ ಮೂಲೆಗಳಿಂದ ರೈತರುಗಳು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಫೋನಲ್ಲಿ ನಾನು ದಯವಿಟ್ಟು ಎಲ್ಲರೂ ಬನ್ನಿ ಅಂತಲೇ ಹೇಳ್ತೀನಿ. ಶನಿವಾರದೊತ್ತು ಮಾತ್ರ ಬನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ಶನಿವಾರದೊತ್ತು ನಾವು ಇಲ್ಲೇನೋ ಕೆಲಸ ನಾನು ಮಾಡೋದಿಲ್ಲ. ಬೇರೆ ದಿವಸ ಎಲ್ಲ ನಾನಿಲ್ಲಿ ಕೂತ್ಕೊಂಡು ಹಾಲು ಕರೆಯೋ ಕೆಲಸ ಇಂದ ಗೊಬ್ಬರ ಎಳೆಯೋ ಕೆಲಸ ಮಾಡ್ತೀನಿ. ಶನಿವಾರದ್ದು ರೈತರುಗಳಿಗೋಸ್ಕರ, ಯಾಕಂದ್ರೆ ದೂರದಿಂದ ಬಂದಿರ್ತಾರೆ, ಅವ್ರಿಗೊಂದು ನಾವು 15-20 ಮಿನಿಟ್ಸ್ ನಾವು ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ದೂರದಿಂದ ಬಂದು ಅವ್ರಿಗೆ ಇದು ದೇ ಫೀಲ್ ವೆರಿ ಆಡ್. ಹಾಗಾಗಿ ಶನಿವಾರದೊತ್ತು ಮಾತ್ರ ರೈತರುಗಳಿಗೆ ಬರಮಾಡಿಕೊಂಡು ಅವ್ರಿಗೆ ನಾನು ಟೈಮ್ ಕೊಡ್ತೀನಿ. ಅಂದರೆ ಹೇಗೆ ಹಸು ನೋಡ್ಕೊಳ್ಳೋದು, ಹಸುಗಳು ಯಾವ ಬ್ರೀಡಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಯಾವ ಬ್ರೀಡ್ ಮಾಡ್ಬೋದು, ಯಾವ ಬ್ರೀಡ್ ಮಾಡಬಾರ್ದು. ವಿಶ್ವಾಸ್ ಅವ್ರು ಬೇರೆ ಯಾವುದೋ ಬ್ರೀಡ್ ಮೈಂಡ್ ಸೆಟ್ಟಲ್ಲಿ ಬಂದರು, ಅವ್ರನ್ನ ಬೇರೆ ಬ್ರೀಡ್ ಸಜೆಸ್ಟ್ ಮಾಡಿದೆ. ಇದು ದಲ್ಲಾಳಿಗಳು ಹೇಳೋದಿಲ್ಲ. ಅವ್ರಿಗೇನಂದರೆ ದೇ ವಾಂಟ್ ಮನಿ. ಅವ್ರು ತಪ್ಪು ಅಂತ ಹೇಳೋದಿಲ್ಲ, ಇಟ್ಸ್ ದೇರ್ ಬಿಸ್ನೆಸ್, ಅವ್ರ ಹೊಟ್ಟೆಪಾಡು. ಬಟ್ ನನ್ನ ನೋಡ್ಕೊಂಡು ಬಂದಾಗ 100% ನಾನು ಆದಷ್ಟು ನನಗೇನು ಗೊತ್ತಿರುತ್ತೆ ಒಳ್ಳೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಫಾರ್ಮಲ್ಲಿರೋ ಹಸುಗಳನ್ನೇ ಕೊಡ್ತಾ ಇದ್ದೀರಾ, ನೀವು ಏನು ತರಿಸಿ ಕೊಡ್ತಾ ಇರುವಂಥದ್ದು? ಇಲ್ಲ ಸರ್, ಫಾರ್ಮಲ್ಲಿರೋ ಹಸು ನಾನು ಇವ್ರಿಗೆಲ್ಲರಿಗೂ ತೋರಿಸ್ತೀನಿ ಯಾವ ಬ್ರೀಡು ನಾವು ಹೇಗೆ ನೋಡ್ಕೊಳ್ತಾ ಇದ್ದೀವಿ. ಕೆಲವೊಂದು ಹಸುಗಳು ವೀಕ್ ಆಗಿರುತ್ತೆ, ಆ ವೀಕ್ ಆಗಿರೋ ಹಸುಗಳನ್ನ ಹೇಗೆ ಡೆವಲಪ್ ಮಾಡೋದು. ಹಾಗಾಗಿ ಫಾರ್ಮಲ್ಲಿರೋ ಹಸುಗಳನ್ನ ನಾವು ಯಾವುದೂ ಕೊಡೋದಿಲ್ಲ. ನಾವು ಮನೆಗೆ ತರಿಸ್ಕೊಳ್ಳೋ ಹಸುಗಳಿಂದಲೇ ಅವ್ರಿಗೆ ಕೊಡ್ತೀವಿ. ಅಂದರೆ ಆಚೆಗಡೆಯಿಂದ ತರಿಸೋ ಹಸುಗಳಲ್ಲಿ ಒಂದು ಲೋಡಲ್ಲಿ ರೈತರಿಗೆ ಒಂದು 4 ಹಸು ಕೊಡ್ತೀನಿ, ನನ್ನ ಮನೆಗೆ ಒಂದು 4 ಹಸು ಇಟ್ಕೊಳ್ತೀನಿ. ಆ ಥರ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನೊಂದು ಸ್ಟೆಪ್ ಮುಂದೆ ಇಡೋಕ್ಕೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲರೂ ಹೆಲ್ಪ್ ಮಾಡಿದ್ರೆ ಇಂಡಿಯಾ ಇನ್ನೂ ಎಲ್ಲೋ ಮುಂದೆ ಇರುತ್ತೆ. ಸೊ ಹಂಗಾಗಿ ಎಲ್ಲರೂ ಇವ್ರ ಥರ ಸ್ವಲ್ಪ ಕೋಆಪ್ರೇಟಿವ್ ಆಗಿದ್ದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಒಳ್ಳೆ ಮಿಲ್ಕು ನಾವು ಕಸ್ಟಮರ್ಗೆ ಕೊಡ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ವಿಶ್ವಾಸ್ ಅವರು ಯಲಹಂಕ ಕಡೆ ಹಾಲ್ ಮಾರ್ಕೆಟಿಂಗ್ ಮಾಡಬೇಕು ಅಂತಿದ್ದಾರೆ. ನಾನು ಯಲಹಂಕ ರೀಚ್ ಆಗೋದಕ್ಕಾಗೋದಿಲ್ಲ. ನನ್ನ ಹತ್ರ ಮೋರ್ ದನ್ 100 ಕಸ್ಟಮರ್ಸ್ ಯಲಹಂಕದಲ್ಲಿದ್ದಾರೆ. ಸೊ ನಾನೇನು ಮಾಡಿ ಇವರು ಶುರು ಮಾಡಿದಾಗ, ಬಿಕಾಸ್ ನನ್ನ ಗೈಡೆನ್ಸಲ್ಲಿ ಇವರು ಯಾವ ಬ್ರೀಡ್ ಅಂತ ನನಗೆ ಗೊತ್ತಿರುತ್ತೆ. ಸೊ ಇವ್ರಿಗೆಲ್ಲ ನನಗೆ ಕಸ್ಟಮರ್ ಹಾಲ್ಗೆ ಅಂತ ಕೇಳಿರ್ತಾರಲ್ಲ, ಅದನ್ನೆಲ್ಲ ಇವ್ರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಸೊ ದಟ್ ಪ್ಯಾರ್ಲರಾಗಿ ಅವರು ಬೆಳ್ದಂಗೆ ಆಗುತ್ತೆ, ಯಲಹಂಕದಲ್ಲೂ 100 ಜನಕ್ಕೆ ನಾವು ಹಾಲು ಕೊಟ್ಟಂಗೆ ಆಗುತ್ತೆ, ಅವ್ರ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಸೊ ನಾನು ಏನು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ, ಈಗ ಈ ಥರ ಯಂಗ್ಸ್ಟರ್ಸ್ ಬಂದು ನಾವು ಡೈರಿ ಫಾರ್ಮ್ ಮಾಡಬೇಕು ಅಂತ ಬಂದಾಗ, ಲೆಟ್ಸ್ ಇವಾಗ ವಿಶ್ವಾಸ್ ಅವರು ಯಲಹಂಕ ಮತ್ತು ದೇವನಹಳ್ಳಿ ಆ ಕಡೆ ಕವರ್ ಮಾಡ್ತಿದ್ದಾರೆ. ಅದೇ ಬೇರೆಯವರು ಮಾರ್ಕಳ್ಳಿ ಸರ್ಜಾಪುರ ಕಡೆ ಬಂದಾಗ ಅವರಿಗೆ ನಮ್ಮಲ್ಲಿ ಬೇಡಿಕೆ ಬಂದಂಥ ಕಸ್ಟಮರ್ಸ್ನ ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ಈ ಥರ ನಾವು ಚೈನ್, ಅಂದರೆ ಇದರಿಂದ ನಮಗೆ ಪ್ರಾಫಿಟ್ ಅಂತಲ್ಲ, ಇವರು 10 ಹಸು ಜಾಗದಲ್ಲಿ 100 ಹಸು ಮಾಡೋಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ, ಕೇಪಬಿಲಿಟಿ ಬರುತ್ತೆ. ಬೈ ಪ್ರಾಡಕ್ಟ್ಸ್ ಯಾವಾಗ ಅವರು ಇಂಡಿವಿಜುವಲ್ ಕೊಟ್ಟು 2 ರೂಪಾಯಿ ದುಡ್ಡು ದುಡಿತಾರೋ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಎಸ್, ನಾನು 10 ಹಸುಲ್ಲ, ನಾನು 100 ಹಸು ಮಾಡ್ಬೋದು ಅಂತೇಳಿ. ಸೊ ಹಾಗಾಗಿ ಇದೊಂದು ಕಾನ್ಸೆಪ್ಟ್ ನಾನು ಶುರು ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಅಂತಂದಮೇಲೆ ಸೊ ನೀವು ಸ್ವಂತ ಲ್ಯಾಂಡಲ್ಲಿ ನೀವು ಮಾಡ್ತಾ ಇರುವಂಥದ್ದು, ಏನಾದ್ರು ಲೀಸ್ಗೆ ಆ ಥರ ತೊಗೊಂಡು? ಇಲ್ಲ, ಲೀಸಿಗೆ ತಗೊಂಡು ಮಾಡ್ತಾರೆ ಸರ್. ನಾವು 10 ಇಯರ್ಗೆ ತಗೊಂಡು ಮಾಡ್ತಾ ಇರೋದು. ಡೆಫಿನೆಟ್ಲಿ ಲೋನೇ ಸರ್. ಆ್ಯಕ್ಚುಲಿ ನಾವು ಲೋನ್ ಮಾಡಿನೇ ಮಾಡ್ತಾ ಇರೋದು. ಬಟ್ ಏನೊಂದು ಧೈರ್ಯ ಅಂದೆ, ಸಾರ್ ಸಪೋರ್ಟ್ ಇದ್ದು ನಮಗೆಲ್ಲ ಗೈಡೆನ್ಸ್ ಕೊಡ್ತಾರೆ ಅನ್ನೋ ಸಪೋರ್ಟಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 100% ಸಕ್ಸಸ್ ಆಗುತ್ತೆ ಸರ್. ಒಳ್ಳೆ ಕೆಲಸ ಸಕ್ಸಸ್ ಆಗುತ್ತೆ, ಯಾಕಾಗಲ್ಲ ಸರ್, ನನಗೆ ಗೊತ್ತಿರೋ ಹಂಗೆ. ದುಡ್ಡು ಹಾಕೋದು ಇಂಪಾರ್ಟೆಂಟ್ ಅಲ್ಲ ಸರ್, ಕೆಲಸದ ಮೇಲೂ ಅಷ್ಟೇ ಪ್ರೀತಿಯಿಂದ ಹೌದು ಸರ್. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮೊನ್ನೆ ಅಂದ್ಕೊಂಡಿರೋದಲ್ಲ ಸರ್. 5-6 ಮಂತ್ಸಿಂದ ನಾನು ರಿಸರ್ಚ್ ಮಾಡಿದ್ಮೇಲೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದು ನಾನು ಅವ್ರ ಹತ್ರ ಎಲ್ಲ ತಿಳ್ಕೊತಾ ಇರೋದು. ಇನ್ನೊಂದೇನು ಅಂದರೆ ಸರ್, ಎಲ್ಲರಿಗೂ ಸ್ಟಾರ್ಟ್ ಮಾಡೋವರೆಗೂ ಹೊಸದೇ ಇರುತ್ತೆ. ಸ್ಟಾರ್ಟ್ ಮಾಡೋದ್ಮೇಲೆ 100% ಹಳೇದು ಆಗೇ ಆಗುತ್ತೆ ಸರ್. ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಇರಬೇಕು. ಸ್ಟಾರ್ಟ್ ಮಾಡಿದ್ರೇನಲ್ಲ ಸರ್ ನಮಗೆ ಅದರಲ್ಲಿ ಏನಿದೆ, ಅದು ಹೆಂಗೆ ಅಂತ ಎಲ್ಲ ಗೊತ್ತಾಗೋದು. ಎಲ್ಲ ಕೆಲಸ ಸ್ಟಾರ್ಟಿಂಗ್ ಕಷ್ಟನೇ, ಹೋಗ್ತಾ ಎಲ್ಲ ಈಸಿನೇ ಸರ್. ಸರ್ ನೋಡಿ ಸೋಕಿ ಮಾಡೋರು ಎಷ್ಟೋ ಜನ ಇರ್ತಾರೆ, ಮಾಡಿ ಅದ್ರ ಅನುಭವಿಸೋ ಕಷ್ಟ ಸುಖಗಳು ತುಂಬ ಇರುತ್ತೆ.
ಎದ್ದು ತೊಪ್ಪೆ ಎತ್ತೋದು, ಗಂಜಿ ಹಚ್ಚೋದು, ಬೆಳಿಗ್ಗೆ ಎದ್ದು ಹಾಲು ಕರೆಯುವಂಥದ್ದು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮ್ಗೆ. ಹೌದು ಸೊ ಇದೆಲ್ಲ ನೀವು ಮಾಡ್ತೀರಾ ಇಲ್ಲ ಲೇಬರ್ ಇಟ್ ಮಾಡಿಸ್ತೀರಾ? ಸರ್ 100% ನಾವು ಮಾಡ್ತೀವಿ, ಲೇಬರು ಮಾಡಬೇಕಾಗುತ್ತೆ ಎಂಡ್ ಆಫ್ ದಿ ಡೇ. ಆ್ಯಕ್ಚುಲಿ ಯಾಕಂದರೆ ನಾವು ಮಾಡಲೇಬೇಕು ಸರ್. ಆ್ಯಕ್ಚುಲಿ ನಾವು ಮಾಡಿದ್ರೇ, ನಾವು ಅದ್ರ ಜೊತೆ ಕೋಆಪ್ರೇಟಿವ್ ಆಗಿದ್ರೇ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಲೇಬರ್ ನಂಬ್ಕೊಂಡೆಲ್ಲ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಫುಲ್ ಟೈಮ್ ಅಲ್ಲಿ ಇರಬೇಕು ಅಂತಲೇ ಇದ್ದೀವಿ. ಆ್ಯಕ್ಚುಲಿ ಹಂಗಂತಾನೆ ಪ್ಲ್ಯಾನ್ ಮಾಡ್ತಾ ಇರೋದು. ನಾವಿಲ್ಲ ಅಂದ್ರೆ ಅಲ್ಲೇನೂ ಆಗಲ್ಲ ಸರ್. ಸೊ ಆದಷ್ಟು ನಾವೊಂದು 6 ವರ್ಷನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಸರ್ ಗೈಡೆನ್ಸ್ ಪ್ರಕಾರ ಒಂದು 2 ತೊಗೊಂಡು ಅದ್ರ ಆಗೋಗುಗಳು ನೋಡಿಕೊಂಡು ಅದು ಯಾವ ಥರ ಬೆಳವಣಿಗೆ ನೋಡಿಕೊಂಡು ದೆನ್ ವಿಲ್ ಗೋ ಫಾರ್ವರ್ಡ್ ಸರ್. ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ನಾವು ಯಂಗ್ಸ್ಟರ್ಸ್ಗೆ ಪಾಸ್ ಆನ್ ಮಾಡ್ತಾ ಇದೀವಿ ಅಷ್ಟೇ. ಹಂಗಂತೇಳಿ ನಾನು ಎಕ್ಸ್ಪರ್ಟ್ ಅನ್ಸಲ್ಲ, ನಾನು ಕಲಿತಾನೆ ಇದ್ದೀನಿ, ಎವ್ರಿ ಡೇ ನಾನು ಕಲಿತಾನೆ ಇದ್ದೀನಿ. ಸೊ ನಾನು ಏನು ಕಲ್ತೀನೋ ಅದನ್ನು ಈ ಥರ ಯಂಗ್ಸ್ಟರ್ಸ್ ಬಂದಾಗ ಅವ್ರಿಗೆ ಪಾಸ್ ಆನ್ ಮಾಡ್ತಾ ಇದೀವಿ. ಅವರು ಅಷ್ಟೇ 10 ಹಸು 6 ಹಸು ಅಂದರು. ಐ ಆಮ್ ಶೋರ್ ನಾನು ಕೆಲವೊಂದು ಹೇಳ್ಕೊಡೋ ಸಿಸ್ಟಮಲ್ಲಿ ಇವ್ರು ಮಾಡಿದ್ರೆ 6 ಹಸು ಅವ್ರಿಗೆ 50 ಹಸು ಮಾಡೋದ್ರಲ್ಲಿ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ದೇ ವಿಲ್ ಡೂ ಇಟ್. ಯಾಕಂದರೆ ಡೆಡಿಕೇಟಾಗಿ ಮಾಡಬೇಕು ಅಂತ ಪಾಪ ಶ್ರಮ ವಹಿಸ್ತಿದ್ದಾರೆ. ಅವ್ರದ್ದು ಪ್ಯಾಷನ್ ಇದೆ. ಮೋರ್ ದನ್ ದಟ್ ಹಸುಗಳಿಗೆ ಬಹಳ ಹಸು ಮೇಲೆ ತುಂಬ ಪ್ರೀತಿ ಇದೆ. ನಾನು ಫಸ್ಟು ಅವ್ರನ್ನ ಜಡ್ಜ್ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಹಸು ಮೇಲೆ ಅವ್ರ ಪ್ರೀತಿ ಇದೆಯಾ ಇಲ್ವಾ, ಹಸುನ ಹೇಗೆ ನೋಡ್ಕೊಳ್ತಾರೆ ಅನ್ನೋದು ಜಡ್ಜ್ ಮಾಡಿದೆ. ಆಮೇಲೆ ಅನ್ನಿಸ್ತು ಎಸ್ ಅವರು ಹಸು ಮೇಲೆ ಪ್ರೀತಿ ಇದೆ ಅವ್ರಿಗೆ. ಸೊ ಆ ಪ್ರೀತಿ ಜೊತೆ ಅವರು 2 ಕಾಸು ದುಡಿಮೆ ಅಂತ ಅವರು ಫೋಕಸ್ ಮಾಡ್ತಿದ್ದಾರೆ. ಆ ಪ್ರೀತಿ ತೋರಿಸ್ಕೊಂಡೆ ಹೆಂಗೆ ದುಡಿಬೋದು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಬೇಸಿಕ್. ಇನ್ನೂ ಭಾಳಷ್ಟಿದೆ. ಸೊ ನೆಕ್ಸ್ಟ್ ವೀಕಲ್ಲಿ ಆಫೀಸ್ ನಮ್ಮ ಜಯನಗರ್ ಮನೆಗೆ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಅಲ್ಲಿ ಬಂದಾಗ ಇನ್ ಡೀಟೇಲು ಯಾವ ಹಸುಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಫೀಡ್ ಕೊಡಬೇಕು, ಡ್ರೈ ಪೀರಿಯಡಲ್ಲಿ ಏನು ಫೀಡ್ ಕೊಡಬೇಕು, ಪ್ರೆಗ್ನೆಂಟ್ ಲಾಸ್ಟ್ ಸ್ಟೇಜಲ್ಲಿ ಅಂದರೆ ಕರು ಹಾಕಿದ್ಮೇಲೆ ಏನು ಫೀಡ್ ಕೊಡಬೇಕು, ಆ 3 ಸ್ಟೇಜಸ್ ಆಫ್ ಕೌಸ್. ಅದು 2-3 ಸ್ಟೇಜಸ್ ಇದೆ. ಒಂದು ಲ್ಯಾಕ್ಟೇಷನಲ್ಲಿ ಆ 3 ಸ್ಟೇಜ್ ಬರುತ್ತೆ. ಆ ಸ್ಟೇಜಲ್ಲಿ ಯಾವ ಫೀಡು ಹೇಗೆ, ಒಣಮೇವು, ಹಸಿಮೇವು, TMR ಕೊಡಬೇಕಾ, ಇಲ್ಲ ಸೈಲೇಜ್ ಕೊಡಬೇಕಾ, ಇಲ್ಲ ಬರೀ ಪೌಡರ್ ಕೊಡಬೇಕಾ, ಅದರಲ್ಲಿ ಕ್ಯಾಟಲ್ ಫೀಡ್ ಏನು ಕೊಡಬೇಕು, ಹಿಂಡಿಗಳು ಯಾವ ಥರ ಹಿಂಡಿ ಕೊಡಬೇಕು, ಯಾವ ಹಿಂಡಿ ಕೊಟ್ಟರೆ ಹಸು ಹೀಟ್ ಆಗುತ್ತೆ, ಯಾವ ಹಿಂಡಿ ಕೊಟ್ಟರೆ ಹಸುಗೆ ಕೂಲ್ ಆಗುತ್ತೆ, ಸಮ್ಮರು, ವಿಂಟರ್, ರೈನಿ ಸೀಸನ್ 3 ಸೀಸನಲ್ಲೂ ಡಿಫ್ರೆಂಟ್ ಫೀಡ್ ಕಾನ್ಸೆಪ್ಟ್ಸ್ ಇರುತ್ತೆ. ಅದನ್ನೆಲ್ಲ ಇವ್ರಿಗೆ ನಾನು ಡೆಫಿನೆಟ್ಲಿ ಪಾಸ್ ಆನ್ ಮಾಡ್ತೇನೆ. ಓಕೆ, ಇನ್ಸಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸಪೋರ್ಟ್ ಮಾಡ್ತೀರಾ? ಸೊ ಕೊನೆವರೆಗೂ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಸರ್? ಈಗ ಫಾರ್ ಎಕ್ಸಾಂಪಲ್ ನಾನು ನೆಲಮಂಗಲದಲ್ಲಿ ದೇವರಾಜ್ ಅಂತ ನಮ್ಮಲ್ಲಿ ಬಂದು ಒಂದು 9 ಹಸುವನ್ನು ತೊಗೊಂಡು ನಾನು ಪಾಪ ಹುಡುಗನಿಗೆ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತು ಕಡಿಮೆ ಅಂದ್ರೆ 110 ಹಸು ಇಟ್ಕೊಂಡಿದ್ದಾನೆ. 110 ಹಸು ಇವಾಗಲೂ ಇಟ್ಕೊಂಡಿದ್ದಾನೆ. ನಾನು ಬೇಕಾದ್ರೆ ಅವ್ನ ಅಡ್ರೆಸ್ ಕೊಡ್ತೀನಿ, ನೀವು ಅವ್ರನ್ನ ವಿಸಿಟ್ ಮಾಡಿ. ಜಸ್ಟ್ ನನ್ನ ಬೇಸಿಕ್ ನನ್ನ ಸ್ಟಾರ್ಟಿಂಗಲ್ಲಿ ನಾನು ಗೈಡೆನ್ಸ್ ಕೊಟ್ಟೆ. ಈ ಸರ್ವೈವಿಂಗ್ 110 ಕೌಸ್. ಖುಷಿ ಆಯ್ತಣ್ಣ ನಿಮ್ಮಿಂದ ನಾವು ಚೆನ್ನಾಗಿದ್ದೀನಿ. ಸಿ ದಟ್ ಈಸ್ ವಾಟ್ ಐ ವಾಂಟ್. ಸಿ ಈಗ ಯಾವುದೋ ನಿಮಗೆ ಪ್ರಾಕ್ಟಿಕಲಾಗಿ ಹೇಳ್ತೀನಿ ಪ್ರತಾಪ್ ಅವರೇ, ಈಗ ಒಂದು ಹಸು ಇವ್ರಿಗೆ ನಾನು ಸೇಲ್ ಮಾಡಿದೆ ಅಂತೇಳಿ, ನಾನು ಇವತ್ತರೆಗೂ ನನ್ನ ಜೀವನದಲ್ಲಿ ಹಸು ₹1 ಲಾಭ ಮಾಡಿಲ್ಲ. ಇದು ನನ್ನ ಮನೇಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಲೆಟ್ಸ್ ಸೇ ₹10,000 ಪ್ರಾಫಿಟ್ ಯಾರೋ ತೊಗೊಂಡು ಮಾಡೋದು ಅನ್ಕೊಳ್ಳಿ. ₹10,000 ನನ್ನ ಜೋಬಲ್ಲಿ ಎಷ್ಟು ದಿವಸ ಇರುತ್ತೆ ಸರ್? ನನಗೆ ನನ್ನ ಫಾರ್ಮಲ್ಲಿ ಒಂದು ದಿವಸಕ್ಕೆ ಖರ್ಚು ನನಗೆ ಕಡಿಮೆ ಅಂದ್ರೂ 35-40 ಸಾವಿರ ಇದೆ. ನನಗೆ 10,000 ಅನ್ನೋದು ಏನೂ ಲೆಕ್ಕಾಚಾರ ಇಲ್ಲ. ಆದರೆ ಇವರು ಕೊಟ್ಟಿರೋ ಹಸು ಇವ್ರ ಮನೇಲಿ ಅದು ಸಮೃದ್ಧಿ ಆದರೆ ಡೆಫಿನೆಟ್ಲಿ ನನ್ನನ್ನು ಅವರು ಜೀವನ ಕೊಟ್ಟು ನಾನು ನೆನೆಸ್ಕೊಳ್ತೇನೆ. ಸೊ ನಾನು ಆ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ. ಸಿ ಮನಿ ಇವತ್ತು ನನ್ನ ಜೋಬಲ್ಲಿ ಇರುತ್ತೆ, ಇವತ್ತು ಇವ್ರ ಜೋಬಲ್ಲಿ ಇರುತ್ತೆ, ನಾಳೆ ಅವ್ರ ಜೋಬಲ್ಲಿ ಇರುತ್ತೆ. ಮನಿ ವಿಲ್ ನಾಟ್ ಸ್ಟೇ ನಮ್ಮ ಪಾಕೆಟಲ್ಲಿ ಯಾವತ್ತೂ ಇರೋದಿಲ್ಲ, ಜಂಪ್ ಆಗ್ತಾ ಇರುತ್ತೆ. ಏನು ಹಸು ಕೊಟ್ಟಿದ್ದೀವಿ ಅವ್ರಿಗೆ, ಅದು ಅವ್ರ ಮನೇಲಿ ಅವ್ರನ್ನ ಸಮೃದ್ಧಿ ಮಾಡುತ್ತೆ, ಅವ್ರ ಮನೆ ಬೆಳಕುತ್ತೆ. ಸೊ ಆ ಥರ ನನ್ನ ಮೈಂಡ್ ಸೆಟ್ಟಲ್ಲಿ ವರ್ಕ್ ಮಾಡ್ತಾರೆ. ನನ್ನ ಉದ್ದೇಶ ಏನು ಅಂದರೆ, ಏನು ಇಂಜೆಕ್ಷನ್ ಕೊಟ್ಟು ಹಾಲು HF ಅದು ಇದು ಅಂತ ಏನು ಅಂತ ಇದ್ದೀರಲ್ಲ, ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಎಲ್ಲರಿಗೂ ದೇಸಿ ಹಸು ಹಾಲು ಮನೆಗೆ ಸಾರ್ ಜೊತೆ ನಾನು ಸೇರಿ ತಲುಪಿಸ್ಬೇಕು ಅನ್ನೋದೊಂದು ನನ್ನ ಆಸೆ. ಅವ್ರು ಒಳ್ಳೇದು ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆ ನಾವು ಚಿಕ್ಕದಾಗಿ ಒಂದು ಹಳ್ಳಿಲ್ ಸೇವೆ ಮಾಡಿಬಿಟ್ಟು ಎಲ್ಲ ಮನೆಗಳಿಗೂ ದೇಸಿ ಹಸು ಹಾಲನ್ನ ನಾನು ಇದು ಮಾಡಬೇಕು. ಫಸ್ಟ್ ಆಫ್ ಆಲ್ ದೇಸಿ ಹಸು ಹಾಲಲ್ಲಿ ಏನಿದೆ ಅಂತ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳೋಕ್ಕೊಂದು ಟ್ರೈ ಮಾಡಿ. ಅದಾದಮೇಲೆ ನೀವೇ ಹೋಗ್ತೀರಾ ದೇಸಿ ಹಸು ಹಾಲು ಯಾಕೆ ತಗೋಬೇಕು ಅಂತ.